ಮೇಡಮ್ ನಾನು ಸಂಹಿತಾ ಅವ್ರ ಜೊತೆ ಮಾತಾಡ್ತಾ ನೋಡ್ತಾ ಇದ್ದೆ, ನಿಮ್ಗೆ ಆಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಇವನ್ ಟ್ಯಾಲೆಂಟ್ 100% ಯಾವ ಟ್ರೈನಿಂಗ್ ಕ್ಲಾಸ್ ಹೋಗಿಲ್ಲ ಅಂತಂದ್ರೆ ಬೈ ಬರ್ತ್ ಬ್ಲಡ್ ಅಲ್ಲೇ ಬಂದಿರುತ್ತೆ ಅಂತ. ಸೊ ಇನ್ನೊಂದೇನಂತಂದ್ರೆ ಅವ್ರಿಗಿರೋ ಕಲರು ಗ್ಲಾಮರ್ ಕೂಡ ನಿಮ್ಮಿಂದನೇ ಬಂದಿದೆ. ಇವಾಗ ನಿಮ್ ನೋಡಿದ ತಕ್ಷಣ ಆಕ್ಚುಲಿ ನಮ್ಮಿಂದಲ್ಲ, ನಮ್ ತಾತನಿಂದ. ನಮ್ ತಾತ, ನಮ್ಮಪ್ಪ, ನಾನು ಇವಳು ಎಲ್ಲ ಒಂದೇ ತರ. ಅನ್ಫಾರ್ಚುನೇಟ್ಲಿ ನಮ್ಮ ತಂದೆ ತೀರ್ಕೊಂಡು ಒಂದ್ 8 ದಿನ ಆಯ್ತು. ಸೊ ನಾನು ಇವಾಗ ಅಲ್ಲಿಂದ ಅಷ್ಟೇ ಬರ್ತಾ ಇದೀನಿ. ಇವಳಿಗೂ ಇಷ್ಟನೇ ಇರ್ಲಿಲ್ಲ ಮೂವಿ ನೋಡಕ್ಕೆ, ಯಾಕಂದ್ರೆ ಅಪ್ಪ ಇಲ್ಲೇ ಕುತ್ಕೊಂಡು ಹೇಳ್ತಾ ಇದ್ರು. ಅವಳಿಗೆ ವಿಕ್ರಾಂತ್ ರಣ ಬಂದಾಗ ಸಕಲೇಶ್ಪುರ ಥಿಯೇಟರ್, ತೇಜಸ್ವಿ ಥಿಯೇಟರ್ ನೋಡಿದ್ರು. ಅದು ಹಳೆ ಥಿಯೇಟರ್ ಅಲ್ವಾ, ನನಗೆ ಅದು ಇಷ್ಟ ಆಗ್ಲಿಲ್ಲ. ಈ ಹೊಸ ಮೂವಿನ PVR ಅಲ್ಲಿ ಒಂದ್ಸಲಿ ತೋರ್ಸು ಅಂತ ಇವಳಿಗೆ ಕೇಳ್ತಾ ಇದ್ರು. ಸೊ ಅದಕ್ಕೆ ಇವಳು ತುಂಬಾ ಶಿ ವಾಸ್ ಲಿಟಲ್ ಎಮೋಷನಲ್ ಮೊನ್ನೆ ಪ್ರೆಸ್ ಮೀಟಿಗೆಲ್ಲ ಹೋಗ್ಬೇಕಾದ್ರುನು. ಸೊ 100% ಒಂದು ನಿಮ್ಮ ಜೂನಿಯರ್ ಚಿತ್ರಕ್ಕೆ ಇವ್ರ ಆಕ್ಟಿಂಗ್ 100% ಅವರ ಬ್ಲೆಸ್ಸಿಂಗ್ ಅಂತೂ ಖಂಡಿತ ಇರುತ್ತೆ. ಸೊ ಅದೇ ಮೇಡಮ್, ಇವಾಗ ಮಲ್ನಾಡವ್ರು ಅಂತ ನೀವ್ ಹೇಳಿದ್ರಿ. ಮಲ್ನಾಡವ್ರು ಅಂದ್ರೆ ಹುಡುಗಿರ್ ಗೊತ್ತಿಲ್ವಾ ನೀವು ಯಾವ ತರ ಇರ್ತಾರೆ ಅಂತ, ಮಲ್ನಾಡ ಹುಡುಗಿರಿ ಕಂಪೇರ್ ಮಾಡಕ್ ಆಗಲ್ಲ ಅಂತ. ಸೊ ನಿಮ್ದು ಬ್ಯೂಟಿ ಟಿಪ್ಸ್ ಏನಂತ ಮಗಳಿಗೆ ಸಜೆಸ್ಟ್ ಮಾಡ್ತೀರಾ? ಈ ತರ ಇರೋ, ಈ ತರ ಡಯಟ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್. ಇನ್ನು ಚಿಕ್ಕವರು ಆದ್ರೂ ಕೂಡ ಏನಾದ್ರು ನನಗೇನೆ ಏನೂ ಗೊತ್ತಿಲ್ಲ. ಸೊ ನಂದು ಬ್ಯೂಟಿ ಟಿಪ್ ಅಂದ್ರೆ ಆಕ್ಚುಲಿ ಎಲ್ಲ ಕೇಳ್ತಾ, ನಾನು ರೈಟ್ ಬೇರೆ ಮಾಡೋದ್ರಿಂದ ಮಾಯಿಶ್ಚರೈಸ್ ಮಾಡ್ಕೊಳ್ತೀನಿ, ಕಣ್ಣಿಗೆ ಕಪ್ ಹಾಕೊಳ್ತೀನಿ, ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ. ಸೊ ಇವಳಿಗೆ ಹೇಳ್ಕೊಡಕ್ಕೂ ನಂಗೆ ಏನೂ ಗೊತ್ತಿಲ್ಲ. ಸೊ ಅವಳದು ಮೇಕಪ್ ಆರ್ಟಿಸ್ಟ್ ಒಬ್ರಿದ್ರು, ಅವರು ನಮ್ಗೆ ಟಿಪ್ಸ್ ಕೊಡ್ತಾ ಇದ್ರು. ಯಾಕಂದ್ರೆ ತುಂಬಾ ಯಂಗ್ ಹುಡುಗಿ ಅಲ್ಲ. ಸೊ ಮಾಡಕ್ಕಿಂತ ಮುಂಚೆ ಡೀಪ್ ಇದು ಮಾಯಿಶ್ಚರೈಸ್ ಮಾಡಿ, ಅದಾದ್ಮೇಲೆ ಮೇಕಪ್ ಯಾವತ್ತೂ ಬಿಡ್ಬೇಡಿ, ಇಮಿಡಿಯೇಟ್ ಆಗಿ ತೆಗೆದು ಮತ್ತೆ ಮಾಯಿಶ್ಚರ್ ಮಾಡಿ. ಅವಳಿಗಷ್ಟೇ ಎಲ್ಲ ಬೇಬಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ವಿ. ಸೊ ಆಮೇಲೆ ಹೇರ್ಗುನು ಅಷ್ಟೇ. ಅವಳಿಗೆ ಆಕ್ಚುಲಿ ವಿಕ್ರಾಂತ್ ರೋಣದಲ್ಲೂ ಇದಕ್ಕೂ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಏನಕ್ಕೆ ಅಂದ್ರೆ ಆ ವಿಕ್ರಾಂತ್ ರೋಣದಲ್ಲಿ ಅವಳಿಗೆ ಹೇರ್ ಸ್ಟ್ರೈಟ್ ಮಾಡಿ 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 ತುಂಬಾ ಕೂದಲು ಹಾಳಾಗ್ಬಿಟ್ಟಿದೆ. ಸೊ ಅದಕ್ಕೆ ಅವ್ರಗಳು ಟಿಪ್ಸ್ ಕೊಡ್ತಾ ಇದ್ರು, ಹೀಗ್ ಮಾಡಿ ಹಾಗ್ ಮಾಡಿ ಅಂತ. ನನಗ್ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಸೊ ಇನ್ನೊಂದು ನೀವೇನಂತ ಹೇಳಿದ್ರಿ, ಮಧ್ಯ ಅಭಿನೂ ಹೇಳಿದ್ರಿ ನಿಮ್ದು ನಾನು ರೈಡರ್ ಕೂಡ ಅಂತ. ಸೊ ನನ್ ಪ್ರಕಾರ ನಿಮ್ದೇ ಒಂದು ಸಪರೇಟ್ ಇಂಟರ್ವ್ಯೂ ಮಾಡ್ಬೇಕು ಅಂತ ಅನ್ಸುತ್ತೆ. ಆತರ ನಿಮ್ದು ಏನೋ ಸಾಧನೆ ಇದೆ ಅಂತ ಅನ್ಸುತ್ತೆ. ಏನ್ ಮೇಡಮ್ ಇದು ರೈಡಿಂಗ್ ಏನ್ ಕಾನ್ಸೆಪ್ಟ್ ಅದು? ಸರ್ ಏನಿಲ್ಲ, ನನ್ನ ಹಸ್ಬೆಂಡ್ ಬಂದು ರ್ಯಾಲಿ ಗೈ. ಸೊ ಎಲ್ಲಾರು ಒಟ್ಟಿಗೆ ರೈಡ್ ಮಾಡೋಣ ಅಂತ ಬೈಕ್ ತಗೊಂಡ್ವಿ. ಅವರೆಲ್ಲ ಬಿಟ್ರು, ನಾನು ಒಬ್ಳೆ ಅದೇ. ಸೊ ಸೋಲೋ ರೈಡ್ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಆಲ್ಮೋಸ್ಟ್ ನಾನು ಸೌತ್ ಇಂಡಿಯಾ ಕಂಪ್ಲೀಟ್ ಆಗಿ ಕವರ್ ಮಾಡಿದೀನಿ. ಆಮೇಲೆ ರಾಜಸ್ಥಾನ್, ಗುಜರಾತ್ ಎಲ್ಲ ಸೋಲೋ ರೈಡ್ ಮಾಡಿದೀನಿ. ಲಡಾಖ್, ಅರುಣಾಚಲ್ ಪ್ರದೇಶ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೋಲೋ ಹೌದು. ಲಡಾಖ್ ಮತ್ತೆ ಅರುಣಾಚಲ್ ಗ್ರೂಪ್ ಅಲ್ಲಿ ಮಾಡಿರೋದು. ಬಟ್ ಒಂದು ಪ್ಲಾನ್ ಮಾಡ್ತಾ ಇದೀನಿ ಫ್ಯೂಚರ್ ಅಲ್ಲಿ ಬ್ಯಾಂಗ್ಳೂರ್ ಟು ಲಂಡನ್ ಒಂದು ರೈಡ್ ಮಾಡೋಣ ಅಂತ ಆಸೆ ಇದೆ. ಸೊ 2026 ಅಲ್ಲಿ ಮಾಡ್ಬೇಕು ಅಂತ ತುಂಬಾ ಪ್ಲಾನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹಂಗೇನಾದ್ರೂ ಮಾಡಿದ್ರೆ ಐ ಬಿ ದ ಫಸ್ಟ್ ವುಮೆನ್ ಟು ಡೂ ಸೋಲೋ ಟ್ರಿಪ್ ಫ್ರಮ್ ಬೆಂಗಳೂರು ಟು ಲಂಡನ್. ಅದೇ ತರ ಮೇಡಮ್, ನೀವು ರೈಡ್ ಅಂತ ಹೇಳಿದ್ರಲ್ಲ, ಇದೇ ತರ ಸಾಕಷ್ಟು ಜನ ಇಂಟ್ರೆಸ್ಟ್ ಕೂಡ ಇರುತ್ತೆ ಲೇಡಿ ರೈಡರ್ಗೆ, ಸೋಲೋ ಆಗಿರ್ಬೋದು, ಗ್ರೂಪ್ ಅಲ್ಲಿ ಹೋಗಕ್ಕಾಗಿರ್ಬೋದು. ಸೊ ನೀವೇನಾದ್ರು ಸಜೆಸ್ಟ್ ಅವ್ರಿಗೆ ಟಿಪ್ಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಸೋಲೋ ರೈಡ್ ಆಗಿರ್ಬೋದು, ಲೇಡೀಸ್ ಹೊರಗಡೆ ಎಲ್ಲ ನಮ್ಮ ಕರ್ನಾಟಕ ತರನೇ ಎಲ್ಲ ಇರಲ್ಲ. ಸೊ ಏನು ಟಿಪ್ಸ್ ಇರುತ್ತೆ ನಿಮ್ದು? ಏನಿಲ್ಲ, ಸೇಫ್ ಆಗಿರಿ ಆದಷ್ಟು. ಲೈಕ್ ಅಟ್ ಲೀಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್, ಬೈಕ್ ಬಿದ್ರೆ ಹೇಗೆ ಎತ್ತಬೇಕು, ಅಥವಾ ಲೈಕ್ ಬೈಕ್ ಮೇಂಟೆನೆನ್ಸ್ ಹೇಗೆ ಮಾಡ್ಬೇಕು, ಆಮೇಲೆ ನೀವ್ ಯಾವ ಸ್ಪೀಡ್ ಅಲ್ಲಿ ಇದೀರಾ, ಹೇಗೆ ಬೈಕ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಬೇಕು. ಅದ್ ಬಿಟ್ಟು ನೀವ್ ಎಷ್ಟೇ ನಾನ್ ಗಟ್ಟಿಯಾಗಿದ್ದೀನಿ, ಧೈರ್ಯವಾಗಿದ್ದೀನಿ ಅಂದ್ರೂ ಎಲ್ಲಾ ಕಡೆ ಜನ ಒಂದೇ ತರ ಇರಲ್ಲ. ಸೊ ನಾನು ಸೋಲೋ ರೈಡ್ ಮಾಡಿದ್ರೆ 5-6 ಗಂಟೆ ಮೇಲೆ ರೈಡ್ ಮಾಡಲ್ಲ. ಸೊ ಯಾಕಂದ್ರೆ ನನ್ ಸೇಫ್ಟಿನೂ ನಾನ್ ನೋಡ್ಕೊಳ್ಬೇಕಲ್ಲ. ಆಮೇಲೆ ಒಂದು ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಒಂದ್ ಬರುತ್ತೆ. ಸೊ ಇಫ್ ಯು ಫೀಲ್ ದಟ್ ಲೈಕ್ ಈಗ ನೀವ್ ನನಗ್ ಥ್ರೆಟ್ ಅನ್ಸಿದ್ರೆ ಅಲ್ಲಿ ಇರೋದು ಒಳ್ಳೇದಲ್ಲ. ಸೊ ಅದು ಆಟೋಮೆಟಿಕ್ ಆಗಿ ನಮಗೆ ಬಂದ್ಬಿಡುತ್ತೆ. ಸೊ ಅದನ್ನ ಸ್ವಲ್ಪ ಇನ್ಸ್ಟಿಂಕ್ಟ್ ನ ಫಾಲೋ ಮಾಡ್ಬೇಕು, ಗ್ರೂಪ್ ಅಲ್ಲಿ ಆಗಿರ್ಲಿ, ಇದ್ರಲ್ಲಾಗಿರ್ಲಿ. ಸೊ ಯಾ, ಅಷ್ಟ್ ಮಾಡಿದ್ರೆ ಐ ಥಿಂಕ್ ಯುಲ್ ಬಿ ಸೇಫ್. ಒಳ್ಳೆ ರೈಡ್ ಮಾಡಬಹುದು ಅಂತ ಹೇಳ್ತೀರಾ? ಹೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.